ಪ್ರತಿಯೊಬ್ಬ ನಿರ್ಮಾಪಕರು ಇತ್ತೀಚೆಗೆ ಸುಮಾರು ಡಿಸೆಂಬರಿಂದ 20-30 ಪಿಕ್ಚರ್ ಬಿಡುಗಡೆ ಮಾಡಿದ್ದೇವೆ ಕನ್ನಡದಲ್ಲಿ. ಬಂದಾಗ ಲಾಸ್ಟಲ್ಲಿ ಬರ್ತಾರೆ ಆಡಿಯೋ ರಿಲೀಸ್ ಮಾಡಲಿಕ್ಕೆ. ಅಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಸೊರಗಿದ್ದಾರೆ ಅಂತಂದರೆ ಒಬ್ಬರು 50 ಲಕ್ಷದಲ್ಲಿ ಮಾಡಿದ್ದಾರೆ, ಒಂದೂವರೆ ಕೋಟಿಲಿ ಮಾಡಿದ್ದಾರೆ, 2 ಕೋಟಿಲಿ ಮಾಡಿದ್ದಾರೆ ಸಿನಿಮಾ. ರೀಸೆಂಟಾಗಿ ದೊಡ್ಡ ಪಿಕ್ಚರೇ ಶಿವಣ್ಣ ಅವ್ರದ್ದು. ಆ ನಿರ್ಮಾಪಕರು ಹೇಳಿದಂಥ ಕಷ್ಟ, ಅವ್ರು ಅನುಭವಿಸಿರೋ ಕಷ್ಟ ಕೇಳ್ಬಿಟ್ಟು ನನಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ಬೋದು. ಇವ್ರು ನಿಜವಾಗ್ಲೂ ಯಾಕೆ ಸಿನಿಮಾ ಮಾಡಬೇಕು, ಸಿನಿಮಾ ಮಾಡಿ ಇವ್ರಿಗೆ ಏನು ತಾನೇ ಲಾಭ ಬರ್ತಾ ಇದೆ? ಸಿನಿಮಾ ಬಂದು ಮಾಡಿ ಟಾರ್ಚರ್ ತಗೊಳ್ಳೋದು ಒಂದು, ಮತ್ತೆ ಅವ್ರು ಆಯುಷು ಹೋಗ್ತಾ ಇದೆ. ಒಂದು ಸಿನಿಮಾ ಮಾಡಿದ್ರೆ ಅವ್ರು 40 ವರ್ಷ ಆಗಿದ್ರೆ 50 ವರ್ಷ ಆಗ್ಬಿಡ್ತಾರೆ ಆಟೋಮೆಟಿಕಾಗಿ. ನಮ್ಮ ಪ್ರಕಾರ ಆಯುಷು ಹೋಯ್ತು. ಆ ಟೆನ್ಷನು ಪ್ರತಿದಿನ ಸಾಹೇಬ್ರೆ, ಪ್ರತಿದಿನ ನಾನು ಬಂದವರಿಗೆ ಅರ್ಧ ಗಂಟೆಯಿಂದ 3/4 ಗಂಟೆ ಒಂದೊಂದು ಸಿನಿಮಾಗೆ 2 ಅವರ್ ಸ್ಪೆಂಡ್ ಮಾಡ್ತಾ ಇದ್ದೀನಿ. ಆ ನಿರ್ಮಾಪಕರು ಗೋಲ್ಡ್ ಕೇಳಕ್ಕಾಗ್ತಾ ಇಲ್ಲ. ಅಂದರೆ ಟೆಕ್ನಿಷಿಯನ್ಸು ಕೆಲವರು ತಾಂತ್ರಿಕ ವರ್ಗದವರು ಟೆನ್ಷನ್ ಕೊಡೋದಾಗಿರ್ಬೋದು, ಇನ್ನೊಂದು ಇರ್ಬೋದು, ಮತ್ತೊಂದು ಅವ್ರಿಗೆಲ್ಲೂ ನಿಮ್ಮದಿನೇ ಇಲ್ಲ. ಅದು ಬಿಟ್ಟು ಇವಾಗ ಸ್ಯಾಟಲೈಟ್ ರೈಟ್ಸ್ ಅನ್ನೋದು ಏನಿದೆಯಲ್ಲ, ಅದು ನೋಡ್ಕೊಂಡು ಸಿನಿಮಾಗೆ ಹಾಕೊಂಡಿರೋ ಇದೆಯಲ್ಲ ಸಾಹೇಬ್ರೆ, ಅದಂತೂ ಈ ನರಕ ಯಾತನೆ, ಯಾರಿಗೂ ಬೇಡ. ನಾನು ನಿಜವಾಗ್ಲೂ ತಮಗೆ ಒಂದಿನ ತಮ್ಮೆಲ್ಲ ಅಷ್ಟು ನೋವಾಗುತ್ತೆ, ಕಣ್ಣಲ್ಲಿ ನೀರು ಬರಲ್ಲ, ರಕ್ತ ಬರುತ್ತೆ ಅವರು ಬಂದು ಮಾತಾಡೋದು ನೋಡಿದ್ರೆ. ನಾನು ಸೆಕೆಂಡ್ ಹಾಫಲ್ಲಿ ಅವ್ರಿಗೆ ಅಪಾಯಿಂಟ್ಮೆಂಟ್ ಕೊಟ್ಟರೆ ಫಸ್ಟ್ ಹಾಫಲ್ಲಿ ಪಾಸಿಟಿವ್ ಆಗಿರ್ತೀನಿ, ಸೆಕೆಂಡ್ ಹಾಫ್ ಪೂರ್ತಿ ನೆಗೆಟಿವ್ ಆಗ್ತೀನಿ, ಮತ್ತೆ ಮನೆಗೆ ಹೋಗುವಷ್ಟರಲ್ಲಿ ಸ್ನಾನ ಮಾಡಿ ಸುಸ್ತಾಗಿ ಬಂದುಬಿಡ್ತೀನಿ. ಆ ಪರಿಸ್ಥಿತಿ ಆಗ್ಬಿಡುತ್ತೆ ನನಗೆ ಇವತ್ತು. ಅವ್ರಿಗೆ ಇದರಲ್ಲಿ ಅವ್ರು ಖರ್ಚು ಮಾಡಿದ್ರಲ್ಲಿ 20-30% ಬರ್ತಾ ಇಲ್ಲ, ಆಡಿಯೋನಲ್ಲಾಗಿರ್ಬೋದು, ಸಿನಿಮಾನಲ್ಲಾಗಿರ್ಬೋದು. ಈ ಪರಿಸ್ಥಿತಿ ಇದೆ. ಮತ್ತೆ ಮೊನ್ನೆ ನ್ಯಾಷನಲ್ ಲಾ ಸ್ಕೂಲ್ನಲ್ಲಿ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅಂದರೆ ನಮ್ಮ ಕಾಪಿರೈಟ್ ಬಗ್ಗೆ, ಪರ್ಫಾರ್ಮಿಂಗ್ ರೈಟ್ಸ್ ಬಗ್ಗೆ ಒಂದು ಕಾನ್ಫರೆನ್ಸ್ ಕರೆದಾಗ, ನಮ್ಗೆ ಯಾರಿಗೂ ಗೊತ್ತಿಲ್ಲ, ಹೇಳಲೇಬೇಕು. ನಮ್ಮ ಶ್ರೀಧರ್ ಮೂರ್ತಿಗಳಿದ್ರು, ನಾಗಾಭರಣ ಅವರಿದ್ದರು, ಪ್ಯಾನೆಲ್ ಹಂಸಲೇಖ ಅವರಿದ್ದರು. ಇದ್ರ ಬಗ್ಗೆ ಡಿಸ್ಕಷನ್ ಬಂತು. ಈ ಹೊಸ ಲಾ ಪ್ರಕಾರ ಸಾಹಿತಿಗಳಿಗೆ ಮತ್ತು ಕ್ರಿಯೇಟರ್ಸ್ಗೆ ರಾಯಲ್ಟಿ ಕೊಡಬೇಕು ಅಂತ ಅಂದ್ಬಿಟ್ಟು ಬಂದಿದೆ. ಅದು ಒಳ್ಳೆಯದೇ, ಇಲ್ಲ ಅಂತ ಹೇಳ್ತಾ ಇಲ್ಲ ನಾವು. ಬಟ್ ಇಲ್ಲಿ ಯಾವ ರೀತಿ ಮಾತಾಡೋದು ಅಂದರೆ ನಮ್ಮ ಹಿರಿಯ ಸಂಗೀತ ನಿರ್ದೇಶಕರು ಭಾಳ ಇಂಪಾರ್ಟೆಂಟ್. ನಿರ್ಮಾಪಕ ಪೂಜೆ ಹಾಕಿದ್ಮೇಲೆ ಸಂಗೀತ ನಿರ್ದೇಶಕ ಮತ್ತು ಸಾಹಿತಿಗಳು ಮತ್ತು ಆಡಿಯೋ ಕಂಪನಿ ಮತ್ತು ಟೆಕ್ನಿಷಿಯನ್ಸು, ಹೀರೋಯಿನ್ ಬದುಕೋದು. ಇವರು ನಿರ್ಮಾಪಕರು ಎಷ್ಟು ಕೇವಲ ಮಾತಾಡ್ತಾರೆ ಅಂತಂದರೆ, ನಿರ್ಮಾಪಕರಿಗೆ ಏಕೆ ಆಗಬೇಕು, ನಾವು ಬದುಕಬೇಕು ಅನ್ನೋ ಲೆವೆಲ್ ಮಾತಾಡ್ತಾರೆ. ನಾನು ನಿಜವಾದ ಅವ್ರ ಬಾಯಿನಲ್ಲಿ ಅಂತ ಮಾತು ಬರ್ತದೆ ನಾನು ಅನ್ಕೊಂಡಿರಲಿಲ್ಲ. ಆಡಿಯೋ ಕಂಪನಿಗಳಿಂದ ಎಷ್ಟು ಬೆನಿಫಿಟ್ ಪಡೆದಿದ್ದಾರೆ ಅಂತಂದ್ರೆ ಸಂಗೀತ ನಿರ್ದೇಶಕರು ತಮಗೆಲ್ಲ ಗೊತ್ತೇ ಇದೆ. ಪೀಕ್ ಇದ್ದಾಗ ಇವತ್ತು ಹೇಳ್ತಾರೆ, ಇವತ್ತು ನೋಡಿ ಮೇಡಮ್ ಅವರು ಹೇಳ್ತಾ ಇದ್ರು, ಭಾಳ ಎನ್ಕರೇಜ್ ಮಾಡ್ತಾರೆ ಲಹರಿ ಸಂಸ್ಥೆ ಅವರು, ವೈಲೂರು ಅಂತ ಹೇಳ್ತಾರೆ. ಅದು ತಮಗೆಲ್ಲ ಗೊತ್ತಿರೋ ವಿಷಯನೇ. ಅಂತ ಹಿರಿಯ ಸಂಗೀತ ನಿರ್ದೇಶಕರು ನ್ಯಾಷನಲ್ ಲಾ ಸ್ಕೂಲ್ನಲ್ಲಿ ಕಾನ್ಫರೆನ್ಸ್ ಆಗುವಾಗ ಎಲ್ಲರೂ ಬಂದಿದ್ರು. ಆಡಿಯೋ ಕಂಪನಿಗಳಿಂದ ನಮಗೇನೂ ಬಂದಿಲ್ಲ, ಸರ್ಕಾರದಿಂದ ಅವಾರ್ಡ್ ಬಂದಿದೆ, ಅವಾರ್ಡ್ಗಳ ಮೇಲೆ ಅವಾರ್ಡ್ ಬಂದಿದೆ ಅಂತ ಹೇಳ್ತಾರೆ. ಅವ್ರ ಪ್ಯಾನೆಲ್ ಇದ್ದಾಗ ನಾನು ಚೇರ್ಪರ್ಸನ್ ಆಗಿ ಕೂತ್ಕೊಂಡಾಗ ಅವರು ಪ್ಯಾನೆಲ್ ಬಂದರು. ಅದಕ್ಕೆ ಸರಿಯಾಗಿ ಉತ್ತರ ಕೊಟ್ಟಾಗ 149 ಕಂಪನಿ, ಆಡಿಯೋ ಕಂಪನಿಗಳು ದಕ್ಷಿಣ ಭಾಗದಲ್ಲಿ ಇವತ್ತು ಕ್ಲೋಸ್ ಆಗಿದೆ. ಸುಮಾರು 20 ವರ್ಷದಲ್ಲಿ, 25 ವರ್ಷದಲ್ಲಿ ಇರೋದು ಉಳ್ಕೊಂಡಿರೋದು 14-15 ದೊಡ್ಡ ಕಂಪನಿಗಳು ಸೋಕಾಳು. ಸರ್, ಕೆಲವು ಸಂಗೀತ ನಿರ್ದೇಶಕರು ಕೂಡ ಆಡಿಯೋ ಕಂಪನಿಗಳು ಮಾಡಿದ್ರು, ಅವರೇ ಇನ್ಕ್ಲೂಡಿಂಗ್ ಅವರೇ ಮಾಡಿದ್ರು. ಯಾಕೆ ಮುಚ್ಚಿದ್ರು? ಕೆಲವು ನಿರ್ಮಾಪಕರು ಮಾಡಿದ್ರು, ಅವರು ಮುಚ್ಚಿದ್ರು. ನಾನು ಇಷ್ಟೇ ಕೇಳಿದೆ, ಸರ್ ನೀವು ಇಷ್ಟೆಲ್ಲ ಹೇಳ್ತಿರಲ್ಲ, ಕಂಪನಿಗಳು ಯಾಕೆ ಮುಚ್ಚಿದ್ರಿ? ಅಷ್ಟು ಪ್ರಾಫಿಟ್ ಇದ್ದಿದ್ರೆ ಯಾಕೆ ಮುಚ್ಚಬೋದ್ರಿ? ನಾನು ಕೇಳಿದಿಷ್ಟೇ, ಇವತ್ತು ಪ್ಯಾಕೇಜ್ ಅನ್ನೋದು 20-30 ಲಕ್ಷ ರೂಪಾಯಿ ಒಂದು ಸಂಗೀತ ನಿರ್ದೇಶಕರಿಗೆ, ರವೀಶ್ಗೆಲ್ಲ ಕೆಲವು ತಗೊಂತಾ ಇದ್ದಾರೆ. ತಗೊಳ್ಳೋದು ಕಮ್ಮಿ ಮಾಡಿದ್ರೆ ಬರ್ಡನ್ನು ಆಟೋಮೆಟಿಕ್ಕಾಗಿ ನಿರ್ಮಾಪಕರಿಗೆ ಕಮ್ಮಿ ಆಗುತ್ತೆ. ನಿರ್ಮಾಪಕರು ಕೂಡ ನಾವು ಕೂಡ ಸ್ಪಂದಿಸ್ಬೋದು ಅಂತ ಹೇಳಿದ್ರು. ಅದ್ರಲ್ಲಿ ಏನು ತಪ್ಪಿದೆ? ಯಾರು ಕೊಟ್ಟಿದ್ದೀರಿ 30-40 ಲಕ್ಷ ಅಂತ ಕೇಳಿದ್ರೆ, ಅವ್ರ ಮಾರ್ಕೆಟ್ ಅವತ್ತಷ್ಟಿತ್ತು, 15 ಲಕ್ಷ 20 ಲಕ್ಷ ಇತ್ತು. ಅವತ್ತು ಮನಿ ವ್ಯಾಲ್ಯೂನು ಅಷ್ಟಿತ್ತು. AR ರೆಹಮಾನ್ಗೆಲ್ಲ 1.5 ಕೋಟಿ ಕೊಟ್ಟಿದೆ. ಅವ್ರ ಮಾರ್ಕೆಟ್ ಹೆಂಗಿದೆ? ಅಷ್ಟಕ್ಕೆ ಕೋಪ ಮಾಡಿಕೊಂಡು ಮತ್ತೆ ಪ್ಯಾನಲಲ್ಲಿ ತಣ್ಣಗಾದ್ರು. ನಾನು ಹೇಳಿದಾಗ ಎಕ್ಸ್ಪ್ಲೇನ್ ಮಾಡ್ತೇನೆ. ನಿರ್ಮಾಪಕರು ಯಾರು ನೋಡ್ತಾ ಇದ್ದಾರೆ ಸರ್, ಬೀದಿಗೆ ಬರ್ತಾ ಇದ್ದಾರೆ ನಿರ್ಮಾಪಕರು. ಆಡಿಯೋ ಕಂಪನಿಗಳು ಎಷ್ಟು ಜನ ಮುಚ್ಚಿದ್ದಾರೆ, ಎಷ್ಟು ಜನ ಇಂಟ್ರೆಸ್ಟ್ ಕಟ್ಟದೆ ಬ್ಯಾಂಕ್ ಮನೆ ಮಠ ಹಾಕ್ಬಿಟ್ಟಿದ್ದಾರೆ, ಏನು ಪರಿಸ್ಥಿತಿ ಆಗಿದೆ ಗೊತ್ತಾ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ಮೇಲೆ ಬಿಟ್ಬಿಡಿ ಅಂತ ಹೇಳ್ತಾರೆ. ಉದಾಸೀನವಾಗಿ ಒಂದು ಆಡಿಯೋ ಸಂಸ್ಥೆಗಳ ಬಗ್ಗೆ, ನಿರ್ಮಾಪಕರ ಬಗ್ಗೆ ಮಾತಾಡೋದು ಇದು ಎಷ್ಟು ಇದು. ತಾವು ವೈಶ್ಯತ್ ಆಗಿದೆ ಅಂದ್ರೆ ನಾನು ಸಂತೋಷ ಪಡ್ಬೇಕು ಸರ್. ತಾವು ಮರ್ಸಿಡೀಸ್ ಬೆಂದಲ್ಲಿ ಬರ್ತೀನಿ ಅಂದ್ರೆ ನಾನು ಸಂತೋಷ ಪಡಬೇಕು.
ನನಗೆ ಮರ್ಸಿಡೀಸ್ ಬೆಂಜ್ ಇಲ್ಲ ಅಂದ್ಬಿಟ್ಟು ನಾನು ಹತ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಅದು ಫಸ್ಟು ನಮ್ಮ ಇಂಡಸ್ಟ್ರಿ ಬಿಡಬೇಕಾಗುತ್ತೆ. ಯಾವತ್ತು ಇನ್ನೊಬ್ಬರು ಒಳ್ಳೇದಾಗುತ್ತೆ ನಾವು ಅನ್ಕೊಂತೀವೋ ನಮ್ಗೆ ಆಟೋಮೆಟಿಕಾಗಿ ಒಳ್ಳೇದಾಗುತ್ತೆ. ಈ ಅಸೂಹೆ, ಈ ಜಲಸಿ ಬೇಕಾಗಿಲ್ಲ ಸರ್. ಇಂಡಸ್ಟ್ರಿ ಇವತ್ತು ಹಾಳಾಗ್ತಾ ಇರೋದೆ ಒಂದೇ ನಾಗಮಣ್ಣ ಕೇಳಿದ್ರು ಸರ್ ನಿಮ್ಗೆ ಆ ಪ್ಯಾನಲಲ್ಲಿ ಏನಾಯ್ತು ಹಂಸಲೇಖ ಅವರೇ ದಯವಿಟ್ಟು ಹೇಳಿ, ನೀವು ಪ್ರೊಡ್ಯೂಸರ್ ಎಲ್ಲ ಮನೆ ಮಠ ಮಾರ್ಕೊಂಡು ತಾಲಿ ಮಾರ್ಕೊಂಡು ಹೆಂಟಿದ್ದು ಬೀದಿಲಿ ಇರ್ತಾರಲ್ಲ ಅವ್ರ ಕತೆ ಏನಾಯ್ತು ಅಂತ ಹಿಂಗೆ ಕೇಳಿದ್ರು ಅವರು. ಇದು ಪ್ರೊಡ್ಯೂಸರ್ ಪ್ಯಾನಲ್ ಎಲ್ಲ ರೆಕಾರ್ಡಿಂಗ್ ಪ್ಯಾನಲ್ ಅಂತ ಹೇಳ್ತಾರೆ. ಪ್ಯಾನಲ್ಲೇ ಚೇಂಜ್ ಮಾಡಿಬಿಟ್ರು, ಚಾನೆಲ್ ಚೇಂಜ್ ಮಾಡ್ದಂಗೆ. ಸೊ ಇದೆಲ್ಲ ತುಂಬಾ ನೋವಾಗಿತ್ತು ಸರ್. ನಾನು ಹೇಳ್ಕೊಬೇಕು ಅನ್ನಿಸ್ತು, ಹೇಳ್ಬಿಟ್ಟೆ ನಾನು ಇವತ್ತು. ಯಾಕೆ ನಾನು ಇಟ್ಕೊಳ್ಳೋಕ್ಕಾಗಲ್ಲ. ತಮ್ಗೆ ಗೊತ್ತೇ ಇದೆ, ಯಾವುದೋ ಒಂದು ಇನ್ಸಿಡೆಂಟ್ ಆದರೂ ಕೂಡ ಹೇಳ್ಬಿಡ್ಬೇಕು ನಮ್ಮ ಹತ್ರ. ಆಮೇಲೆ ಫೋನ್ ಮಾಡ್ಬಿಟ್ಟು ವೆರಿ ಸಾರಿ ಏನೋ ಹೇಳ್ಬಿಟ್ಟೆ ಅಂತ ಹೇಳ್ತಾರೆ. ಬಿಟ್ಬಿಡಿ ಸರ್ ಅಂತದೆ. ಬಿಟ್ಬಿಟ್ಟು ಕೂಡ ಇದೆಲ್ಲ ಮತ್ತೆ ಅದು ನನಗೆ ಕಂಟಿನ್ಯೂ ಆಗುತ್ತೆ ಸಾಹೇಬ್ರೆ. ಸೊ ಈ ಥರ ಬೆಳವಣಿಗೆಗಳು ಒಟ್ಟಾರೆ ನಾನು ಇಷ್ಟೇ ಇದೆ. ನಾವು ಜಾಯಿಂಟ್ ಫ್ಯಾಮಿಲಿ ಇದ್ದಂಗಿತ್ತು ಇಷ್ಟುವರೆಗೂ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಆಡಿಯೋ ಕಂಪ್ನಿ ಇರ್ಬೋದು, ಸಾಹಿತಿಗಳಿರ್ಬೋದು, ಸಂಗೀತ ನಿರ್ದೇಶಕರಿರ್ಬೋದು, ನಿರ್ಮಾಪಕರಿರ್ಬೋದು. ಆ ಜಾಯಿಂಟ್ ಫ್ಯಾಮಿಲಿಯನ್ನು ಬಿಡಿಬೇಡಿ ನೀವು ದಯವಿಟ್ಟು. ಇದು ಒಳ್ಳೇದಲ್ಲ. ಸೊ ಒಟ್ಟಿಗೆ ಇರೋಣ, ಒಟ್ಟಿಗೆ ಬಾಳೋಣ ಅಂತ ಹೇಳಿದೆ ಸರ್. ಸೊ ಪ್ಯಾನಲ್ ಅವರು ಕೂಡ, ಅವರು ನ್ಯಾಷನಲ್ ಲಾ ಸ್ಕೂಲ್ ಅವರು ಕೂಡ ಒಂದೇ ಮಾತಾಡಿ ಸರ್, ಇದಾಗಿದ್ದು ಒಳ್ಳೇದಾಯಿತು, ನೀವು ಇಷ್ಟು ದೂರ ಮಾತಾಡಿದ್ದು ಬಿ ಆರ್ ಸೆಂಡಿಂಗ್ ಅಮೆಂಡ್ಮೆಂಟ್ ಟು ದ ಗೌರ್ಮೆಂಟ್ ಅಂತ ಲೆಟರ್ ಕಳಿಸಿದ್ದಾರೆ. ತುಂಬ ಒಳ್ಳೇದಾಯ್ತು ನೀವು ಮಾತಾಡಿದ್ದು ಅಂತ. ಅವ್ರು ನಾನು ಪ್ರೊವೋಕ್ ಮಾಡಿದ್ದಕ್ಕೆ ನಮ್ಮ ದುಃಖ ಹೇಳ್ಕೊಳಕ್ಕಾಯ್ತದೆ. ಸೊ ಇದನ್ನ ಯಾಕೆ ಹೇಳಲಿಕ್ಕೆ ಇಷ್ಟಪಟ್ಟೆ ಅಂದರೆ, ನೋವಾಗಿ ಇಂಡಸ್ಟ್ರಿ ಸ್ವಲ್ಪ ಎಷ್ಟೇ ಆಗಲಿ ಸರ್, ತಾವೆಲ್ಲ ಬರೀತೀರಿ, ಮೀಡಿಯಾನಲ್ಲಿ ಪಬ್ಲಿಷ್ ಮಾಡ್ತೀರಿ, ಎಲ್ಲ ಮಾಡ್ತೀರಿ, ಅವ್ರಿಗೆ ಅಂತರಾತ್ಮ ಒಂದು ಸಾಕ್ಷಿ ಇರ್ಬೇಕು ಸರ್. ಇವತ್ತೇನೋ ಬೇಕು ಅಂತ ಹೇಳಿ ತೊಗೊಂಡ್ಬಿಟ್ಟು ನಾಳೆ ದಿನ ಯಾರೇನು ಮನೋಭಾವಗಳು ಬಿಡಬೇಕು. ನಮ್ಮ ಡಿಸ್ಟ್ರಿಬ್ಯೂಟರ್ಗಳಾಗಲಿ, ನಟರಾಗಲಿ, ಸಂಗೀತ ನಿರ್ದೇಶಕರಾಗಲಿ, ಸಾಹಿತಿಗಳಾಗಲಿ, ಹಂಗಿದ್ರೆ ಮಾತ್ರ ನಮ್ಮ ಇಂಡಸ್ಟ್ರಿ ಬೆಳೀಲಿಕ್ಕೆ ಬೆಳೆಯೋಕ್ಕಾಗುತ್ತೆ ಅಂತ ಹೇಳಿ ನಾನು ಇಷ್ಟಪಡ್ತೀನಿ.